ಎಲ್ರಿಗೂ ನಮಸ್ಕಾರ. ಟಾಪರ್ IAS ಈ ಸಂಸ್ಥೆ ಹುಟ್ಕೊಂಡಿದ್ದು ಹೇಗೆ? ಸೊ ನೂರಾರು ಇನ್ಸ್ಟಿಟ್ಯೂಟ್ಗಳು ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿ ಸೊ ಅವರನ್ನ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರು ಮಾಡ್ತಿರೋವಾಗ ಸೊ ನಾವು ಹೇಗೆ ಭಿನ್ನ? ಟಾಪರ್ IAS ಹುಟ್ಕೊಂಡಿದ್ದೇನೆಂದರೆ ಆಫೀಸರ್ಸ್ಗಳ ಒಂದು ಒಡನಾಟದಿಂದ, ಆಫೀಸರ್ಸ್ಗಳ ಒಂದು ಒತ್ತಾಸೆಯಿಂದ, ಹಾಗೂ ಸ್ಟೂಡೆಂಟ್ಸ್ಗೆ ಏನು ಬೇಕು ಎಂಡ್ ಟು ಎಂಡ್ ಡೆಲಿವರ್ ಮಾಡಬೇಕು. ಸೊ ಮಾರ್ಕೆಟಲ್ಲಿ 100ರಲ್ಲಿ ಮತ್ತೊಂದು ಆಗೋದು ಬೇಡ. ನಾವು ಸೊ ಭಿನ್ನವಾಗಿರೋಣ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಆಗಿರೋಣ, 100% ರಿಸಲ್ಟ್ ಓರಿಯೆಂಟೆಡ್ ಆಗಿರೋಣ. ಅಭ್ಯರ್ಥಿಗಳಿಗೆ ಕೊನೆವರೆಗೂ ನಾವು ಕೈ ಹಿಡಿದು ನಡೆಸಬೇಕು, ಕೊನೆವರೆಗೂ ಅವ್ರು ನಮ್ಮ ಜೊತೆಗೆ ಇರಬೇಕು. ಅಂದರೆ ಲೈಕ್ ಯಾವುದೋ ಒಂದು ಹಂತದಲ್ಲಿ ಯಾವ ರೀತಿ ಸಹಾಯ ಬೇಕಾಗುತ್ತೆ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರು 1 ವರ್ಷ ಆಗಲಿ, 2 ವರ್ಷ ಆಗಲಿ, 4 ವರ್ಷ ಆಗಲಿ, 5 ವರ್ಷ ಆಗಲಿ, ನಾವು ಅವ್ರ ಜೊತೆಗಿದ್ದು ಸೊ ನಾವು ಅವರನ್ನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಮಾಡೋದಷ್ಟೇ ಅಲ್ಲ, ಜೀವನದ ಎಕ್ಸಾಮ್ಗೂ ಕೂಡ ನಾವು ಅವ್ರನ್ನ ರೆಡಿ ಮಾಡುವಂತಹ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ. ಅವರು ಜೀವನದಲ್ಲಿ ಎಲ್ಲೇ ಹೋದರೂ ಸಕ್ಸಸ್ ಆಗಬೇಕು. ಸೊ ಟಾಪರ್ IAS ಬೆನ್ನೆಲುಬಾಗಿ ಸೊ ಕೆ ಜಯರಾಜ್ ಸರ್ ಇರ್ಬೋದು, ಅಂದರೆ ರಿಟೈರ್ಡ್ ಚೀಫ್ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಕರ್ನಾಟಕ. ಆಮೇಲೆ ಸಿ ಸೋಮಶೇಖರ್ ಸರ್ ಇರ್ಬೋದು. ಹೀಗೆ ಹಲವಾರು ಆಫೀಸರ್ಸ್ಗಳು ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಎಲ್ಲರ ಪ್ರಿಪ್ರೇಷನ್ನು ಹೀಗೆ ಒಂದು ಆಫೀಸರ್ಸ್ ಗ್ರೂಪಲ್ಲಿ ನಡೆಯುತ್ತೆ. ಇನ್ನು ಈ ಟಾಪರ್ IAS ಯಾವ್ಯಾವ ರೀತಿಯಲ್ಲಿ ಸ್ಟೂಡೆಂಟ್ಸ್ನ ರೆಡಿ ಮಾಡುತ್ತೆ? ಸೊ ನಾವು ಅದನ್ನು ಕ್ಯಾಟೋ ಮೆಕ್ಯಾನಿಸಮ್ ಅಂತ ಕರಿತೀವಿ. ಕ್ಲಾಸ್, ಅಸೈನ್ಮೆಂಟ್, ಟೆಸ್ಟ್ ಆ್ಯಂಡ್ 1-on-1 ಅಂತ. ಸೊ ಕ್ಲಾಸಲ್ಲಿ ನೀವೇನು ಮಾಡ್ತೀರಾ? ಪಾಠ ಕೇಳ್ತೀರಾ, ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನು ನಾವು ನೋಡ್ತೀವಿ. ಆದರೆ ನಿಮಗೆ ನಿಜವಾಗ್ಲೂ ಅದು ಅರ್ಥ ಆಗಿದೆಯಾ, ನಿಮ್ಮ ತಲೆಯಲ್ಲಿ ಹೋಗಿದೆಯಾ ಅಂತ ಕನ್ಫರ್ಮೇಷನ್ ಸಿಗೋದು ಹೇಗೆ? ಅಸೈನ್ಮೆಂಟ್ ಬರೆಯೋದ್ರ ಮುಖಾಂತರ. ಅಸೈನ್ಮೆಂಟ್ ಬರಿಬೇಕಾದ್ರೆ ನಿಮಗೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತೆ. ಸೊ ಅಂದರೆ ನೀವೇನು ಮಿಸ್ಟೇಕ್ ಮಾಡಿದ್ದೀರಾ, ಏನು ತಿಳ್ಕೊಂಡಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ 100% ಕಂಪ್ಲೀಷನ್ ಆಗುತ್ತೆ ತಿಳ್ಕೊಳ್ಳೋದು. ಇನ್ನು ಟೆಸ್ಟ್ ಬರೆದಾಗ ಏನಂದರೆ ನೀವು ಎಷ್ಟು ಮಟ್ಟಿಗೆ ಬರೆದಿದ್ದನ್ನು ಅಪ್ಲೈ ಮಾಡೋಕ್ಕಾಗತ್ತೆ, ಓದಿದ್ದನ್ನು ಅಪ್ಲೈ ಮಾಡ್ತೀರಿ. ಇವತ್ತೆಲ್ಲ ಕ್ವಶನ್ ಪೇಪರ್ಗಳು, ಎಲ್ಲ ಎಕ್ಸಾಮ್ಗಳು ಏನಾಗ್ತಾ ಇದೆ ಅಂತಂದರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಲೆವೆಲ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಟೆಸ್ಟ್ ಮುಖಾಂತರ. ಇನ್ನು 1-on-1 ನಿಮ್ಮ ತಪ್ಪುಗಳು ಹೇಗೆ ಸರಿ ಮಾಡ್ಕೊಳ್ಬಹುದು, ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಅದನ್ನು ಯಾವ ರೀತಿ ಕರೆಕ್ಷನ್ ಮಾಡಬಹುದು, ಅದನ್ನು ನಾವು 1-on-1. ಸೊ ನಾವು ಇದನ್ನು ಮೆಂಟರ್ಶಿಪ್, ಇಂಡಿವಿಜುವಲ್ ಮೆಂಟರ್ಶಿಪ್. ಭಾಳಷ್ಟು ಜನ ಇಲ್ಲಿ ಹುಡುಕೊಂಡು ಬರೋದೇ ಆ ಒಂದು ಮೆಂಟರ್ಶಿಪ್ಗೋಸ್ಕರ. ಮೆಂಟರ್ಶಿಪ್ ಅಂತಂದರೆ ಇಲ್ಲಿ ಹ್ಯಾಂಡ್ ಹೆಲ್ಡ್, ಅಂದರೆ ನಿಮ್ಮ ಅವಶ್ಯಕತೆಗಳು, ಅದು ಸಬ್ಜೆಕ್ಟ್ ಅವಶ್ಯಕತೆ ಇರ್ಬೋದು ಅಥವಾ ಸೈಕಾಲಜಿಕಲ್ ಅವಶ್ಯಕತೆ ಇರ್ಬೋದು. ಸೊ ನಾವು ಪ್ರತಿಯೊಬ್ಬರಿಗೂ ಕೂಡ ಈವನ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಒಬ್ಬ ಮೆಂಟರ್ ನಿಮಗೆ ಅಸೈನ್ ಆಗಿರ್ತಾರೆ. ಪ್ರತಿ ಚಾಪ್ಟರು, ಪ್ರತಿ ಸಬ್ಜೆಕ್ಟು ನೀವು ಸ್ಟ್ರಾಂಗ್ ಆಗಿದಿರೋ ಇಲ್ವೋ, ಅದು ಪ್ರಿಲಿಮಿನರಿ ಎಕ್ಸಾಮ್ ಇರ್ಬೋದು, ಮೇನ್ಸ್ ಎಕ್ಸಾಮ್ ಇರ್ಬೋದು. ಸೊ ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡು ನಾವು ಎಕ್ಸಾಮ್ಸ್ನ ಫೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಇದು ಮೆಂಟರ್ಶಿಪ್ ಮೇನ್ ನಮ್ಮ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ನಾವೇನು ಹೇಳ್ತೀವಿ. ಸೊ ದಟ್ ಈಸ್ ಮೆಂಟರ್ಶಿಪ್. ಯಾಕಂದರೆ ಇವತ್ತಿನ ದಿವಸ ಒಬ್ರು ಕುತ್ಕೊಂಡು ಕಂಟಿನ್ಯೂಸ್ ಮಾನಿಟರ್ ಮಾಡೋದು, ಮೆಂಟರ್ ಮಾಡೋದಿದೆ ಅಲ್ಲ, ಇಟ್ ಈಸ್ ನಾಟ್ ಸೋ ಈಸಿ. ಸೊ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಸರ್ ನಾವು ಡಿಗ್ರಿ ಓದ್ತಾ ಇದ್ದೀವಿ ಅಥವಾ ಇನ್ನು ಕಾಲೇಜಲ್ಲಿ ಇದ್ದೀವಿ, ನಾವು ಇವಾಗಲೇ ಪ್ರಿಪ್ರೇಷನ್ ಶುರು ಮಾಡಬೇಕು ಅಂತಂತಂದರೆ ಹೇಗೆ? ನೀವು ಡಿಗ್ರಿನಲ್ಲೇ ಇರಿ ಅಥವಾ ಡಿಗ್ರಿ ಮುಗಿಸಿರಿ, ಅದು ಮ್ಯಾಟ್ರ್ ಅಲ್ಲ. ನಿಮಗೆ IAS ಆಫೀಸರ್ ಆಗಬೇಕು ಅಂತ ಅನ್ನಿಸ್ತಾ, ನಿಮಗೆ KS ಆಫೀಸರ್ ಆಗಬೇಕು ಅಂತ ಅನ್ನಿಸ್ತಾ? ಸೊ ನಮ್ಮಲ್ಲಿ ಏನಪ್ಪ ಅಂತಂದರೆ ಈ IAS KS ಒಂದು ಗ್ರೂಪ್ ಅಂತ ಅಂದ್ಕೊಳ್ಳಿ. FDA SDA ಗ್ರೂಪ್ C PSI PC ಇವೆಲ್ಲವೂ ಒಂದು ಗ್ರೂಪು. ಹಾಗೆ ಮೂರನೇದು ಬ್ಯಾಂಕಿಂಗ್ ಸರ್ವಿಸಸ್ಸು, ಇದು IBPS ಆಗಿರ್ಬೋದು, SBI ಆಗಿರ್ಬೋದು, ಈವನ್ ಹೈಯೆಸ್ಟ್ ಲೆವೆಲಲ್ಲಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಮ್ಸ್ ಆಗಿರ್ಬೋದು, LIC ಎಕ್ಸಾಮ್ ಆಗಿರ್ಬೋದು. ಸೊ ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್, SSCನೂ ಆಗಿರ್ಬೋದು. ಇನ್ನು ಜುಡಿಷಿಯರಿ, ಈ ಸಿವಿಲ್ ಜಡ್ಜು ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗಳೇನಿದೆ, ಇಷ್ಟು ಎಕ್ಸಾಮ್ಗಳಿಗೆ ನಮ್ಮ ಕಡೆಯಿಂದ ಇಲ್ಲಿ ಕೋಚಿಂಗ್ ಸಿಗುತ್ತೆ. ಇದು ಬರೀ ಇನ್ಸ್ಟಿಟ್ಯೂಟಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರು ವಿಜಯನಗರದಲ್ಲಿ
ಒಂದಾದರೆ ನಿಮ್ಮ ಕಾಲೇಜ್ಗಳೇ ನಿಮ್ಮ ಸ್ಟಡಿ ಸೆಂಟರ್ಸ್ಗಳಾಗ್ತವೆ, ಕೋಚಿಂಗ್ ಸೆಂಟರ್ಗಳಾಗ್ತವೆ. ಸೊ ನಾವು ನಿಮ್ಮ ಕಾಲೇಜ್ಗಳಲ್ಲೇ ಬಂದುಬಿಟ್ಟು ಪಾಠ ಮಾಡ್ತೀವಿ. ಯಾಕಂದರೆ ದೂರದ ಊರಲ್ಲಿದ್ದವ್ರಿಗೆ ತುಂಬ ತೊಂದರೆ ಆಗುತ್ತೆ. ಬೆಂಗಳೂರಲ್ಲಿದ್ದವ್ರು ಏನೋ ಒಂದು ಇನ್ಸ್ಟಿಟ್ಯೂಟಿಗೆ ಬಂದುಬಿಡ್ತಾರೆ, ಅವ್ರು ಕಾಲೇಜಿಗೆ ಹೋಗ್ತಾಯಿದ್ರು. ಬಟ್ ಬೇರೆ ಊರುಗಳಲ್ಲಿರೋರಿಗೆ ಸೊ ನಾವು ಏನು ಮಾಡ್ತೀವಿ ಅಂದರೆ ನಿಮ್ಮ ಫ್ರೀ ಟೈಮ್ ಅಂದರೆ ಇಟ್ ಮೇ ಬಿ ಲೈಕ್ ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ಈವ್ನಿಂಗ್ ಟೈಮ್, ನಿಮ್ಮ ಪ್ರಿಫರೆನ್ಸ್ನ ನೋಡ್ಕೊಂಡ್ಬಿಟ್ಟು ನಾವು ಕಾಲೇಜ್ ಜೊತೆಗೇನೆ ನಾವು ಕೋರ್ಸಸ್ಗಳನ್ನು ಮಾಡ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಡಿಗ್ರಿ ಮುಗಿಸೋ ಅಷ್ಟೊತ್ತಿಗೆ ನಿಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಮತ್ತೆ ತುಂಬ ಬರ್ಡನ್ ಕೂಡ ಆಗೋದಿಲ್ಲ, ಜೊತೆಗೆ ಹೋಗೋದ್ರಿಂದ ಬರ್ಡನ್ ಕೂಡ ಆಗೋದಿಲ್ಲ. ಇವತ್ತಿನ ಈ ಕಾಂಪಿಟೇಷನ್ ನೀವು ಬೀಟ್ ಮಾಡಬೇಕು ಅಂತಂದರೆ ನಿಮ್ಮ ಸ್ಟಡೀಸ್ ಜೊತೆಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ನ ಶುರು ಮಾಡಬೇಕು. ಸೊ ಹಾಗೇನೆ ಇನ್ನು ಏನಪ್ಪ ಇಷ್ಟೆಲ್ಲ ಹೇಳ್ತಿದ್ದೀವಿ, ಯಾವ ರೀತಿ ನಮ್ಮ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ, ಅಚೀವ್ಮೆಂಟ್ ಇದೆ. ಸೊ ನೀವು ನೋಡ್ಬೋದು, ಬೇಕಾದಷ್ಟು ನಮ್ಮ ವೆಬ್ಸೈಟ್ ಹೋಗಿ ನೋಡಬಹುದು. ಆಲ್ ಓವರ್ ಇಂಡಿಯಾ 100 ರ್ಯಾಂಕ್ ಅಥವಾ ಕರ್ನಾಟಕಕ್ಕೆ ರ್ಯಾಂಕ್ 1, ರ್ಯಾಂಕ್ 2, ಹಾಗೆ KASಗಳಲ್ಲಿ ಅತಿ ದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೀವಿ. ಅದರಲ್ಲೂ ಟಾಪ್ ಮೋಸ್ಟ್ ಪೋಸ್ಟನ್ನು ಟಾಪರ್ IAS ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಸೊ ಆ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇಲ್ಲಿವರೆಗೂ ಬಹಳಷ್ಟು ಜನ ಲೈಕ್ IAS, IPS, IRS, ಅದೇ ರೀತಿ ಸ್ಟೇಟ್ ಲೆವೆಲಲ್ಲಿ ಬಹಳಷ್ಟು ಜನ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ, ACCT ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗಳಾಗಿದ್ದಾರೆ, ಅದೇ ರೀತಿ ತಹಸೀಲ್ದಾರ್ಗಳಾಗಿದ್ದಾರೆ, DYSPಗಳಾಗಿದ್ದಾರೆ. ಸೊ ಹೀಗೆ ಇನ್ನು ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಬೇಕಾದಷ್ಟು ಜನ ಪ್ರೊಬೇಷನರಿ ಆಫೀಸರ್ಗಳ ಸೆಲೆಕ್ಟ್ ಆಗಿದ್ದಾರೆ, ರೈಟ್. ಸೊ ಹೀಗೆ ನಮ್ಮ ಅಚೀವ್ಮೆಂಟ್ಸು ಒಂದು ಕಡಿಮೆ ಅವಧಿನಲ್ಲಿ ಇಷ್ಟು ದೊಡ್ಡ ಅಚೀವ್ಮೆಂಟ್ಸನ್ನು ಮಾಡಿದ್ದೀವಿ. ಹಾಗೆ ನೀವು ಇಲ್ಲಿ ಬರಬೇಕು ಅಂತ ಇದ್ದೀರಾ ಅಂದಾಗ ಅಥವಾ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ಬೋದು ನೀವು. ಸೊ ಮೆರಿಟ್ ಇರ್ತೀರಾ, ಬಟ್ ಆದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋದಿಲ್ಲ. ಸೊ ಇಂಥ ಸಿಚುವೇಶನ್ನಲ್ಲೂ ನಾವು ನಿಮಗೆ ಸಹಾಯ ಮಾಡೋಕ್ಕೆ ಬೇಕಾದಷ್ಟು ಸ್ಕಾಲರ್ಶಿಪ್ಗಳನ್ನು ಇದ್ರ ಜೊತೆಗೆ ಕೊಡ್ತಾ ಇದ್ದೀವಿ. ಸೊ ಅವುಗಳನ್ನು ನೀವು ಬಳಸ್ಕೋಬೋದು. ನಿಮ್ಮ ಕಾಲೇಜಲ್ಲೇ ಆ ಸ್ಕಾಲರ್ಶಿಪ್ ಕಂಡಕ್ಟ್ ಮಾಡ್ತೀವಿ. ಸೊ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ನಾವು ಡೆಫಿನೆಟ್ಲಿ ಸ್ಕಾಲರ್ಶಿಪ್ ಕೊಡ್ತೀವಿ. ಸೊ ನಮ್ಮ ಕೈ ಮೀರಿ ನಾವು ಸಹಾಯ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಓಕೆ. ಸೊ ಚಿಗುರು ನಿಧಿ ಇರ್ಬೋದು, ವಿದ್ಯಾನಿಧಿ ಇರ್ಬೋದು, ಹುಂಡೈ ಸ್ಕಾಲರ್ಶಿಪ್ ಇರ್ಬೋದು, ಹೀಗೆ ಹಲವಾರು ಸ್ಕಾಲರ್ಶಿಪ್ ಯೋಜನೆಗಳ ಮುಖಾಂತರ ಸೊ ನಿಮ್ಮ ಒಂದು ಕನಸನ್ನು ನನಸು ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಸೊ ಐ ಹೋಪ್ ನೀವೆಲ್ಲರೂ ಈ ಅವಕಾಶಗಳನ್ನು ಬಳಸ್ಕೊಳ್ತೀರಾ, ಹಾಗೇನೆ ಸಕ್ಸಸ್ ತಗೋತೀರಾ, ನಿಮ್ಮ ಮನೆಗೆ ಮತ್ತು ಈ ದೇಶಕ್ಕೆ ಒಂದು ಕೀರ್ತಿನ ತರ್ತೀರಾ ಅಂತ ಭಾವಿಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್.